ಡಾಕ್ಟರ್ ಕೂಡ ಅವ್ರಿಗೆ ಹೊಟ್ಟೆ ನೋವು ಅಂತಾನೆ ಹೇಳಿದ್ರು. ಅವರು ಡಾಕ್ಟರು ಅಲ್ಲ, ಲ್ಯಾಬ್ ಹೆಡ್. ಬೇರೆ ಏನ್ ನಡೀತಿದೆ ಇಲ್ಲಿ? ಲ್ಯಾಬ್ ಹೆಡ್ ಡೈರೆಕ್ಟ್ ಆಗಿ ರಿಪೋರ್ಟ್ ಕೂಡ ಯಾರಿಗೂ ಕೊಡಲ್ಲ. ಗೀತಕ್ಕ ಇವ್ರನ್ನ ಯಾಕೆ ಭೇಟಿ ಮಾಡಿದ್ಲು? ಅವ್ರಿಗೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಏನಿತ್ತು? ಆ ದಿನ ಕೇಳಿದಾಗ ಗೀತಕ್ಕನ ನಡವಳಿಕೆಯಲ್ಲೂ ಕೂಡ ಬದಲಾವಣೆ ನೋಡಿದೆ ನಾನು. ಆದ್ರೂ ಯಾಕೆ ಅವರು ಸುಮ್ನೆ ಸುಳ್ಳು ಹೇಳ್ಬೇಕು? ನನ್ನ ಹತ್ರ ಸುಳ್ಳು ಹೇಳೋ ಅನಿವಾರ್ಯ ಏನಿದೆ? ಇಲ್ಲ, ಇಲ್ಲೇನೋ ನಡೀತಾ ಇದೆ. ಗೀತಕ್ಕ ಏನೋ ಮುಚ್ಚಿಡ್ತಾ ಇದಾರೆ. ಅವ್ರಿಗೆ ಏನಾದ್ರೂ ಆಗಿದ್ಯಾ? ಯಾರಿಗೂ ಹೇಳೋಕ್ ಆಗದೆ ಇರೋಂಥದ್ದು? ಚೇಚೆ, ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಏನೋ ಇದೆ. ಅದು ಗೀತಕ್ಕನ ವಿಷಯವಾಗಿರ್ಬೋದು. ನಾನು ಅದೇನು ಅಂತ ಕೂಡಲೇ ಕಂಡುಹಿಡಿಬೇಕು. DNA ರಿಪೋರ್ಟ್ನ ತುಂಬಾ ಸೀಕ್ರೆಟ್ ಆಗಿ ಮಾಡಬೇಕು. ಯಾರಿಗೂ ಗೊತ್ತಾಗಬಾರ್ದು. ಈ ಲೆಕ್ಚರ್ನ ನನ್ನ ಟೇಬಲ್ ಮೇಲೆ ಇಡಿ. ಹೇಳಿದ ಅರ್ಥ ಆಯ್ತಲ್ಲ? ಪಲ್ಲವಿ, ಹೇರ್ ಸ್ಯಾಂಪಲ್ ರಿಪೋರ್ಟ್. ಗೀತಕ್ಕ, ಒಂದ್ ನಿಮಿಷ ಮಾಡ್ತೀನಿ. ಗೀತಕ್ಕ, ಏಯ್ ಯಾಕೆ ಕಿರ್ಚ್ಕೋತಿದ್ಯಾ? ಇಲ್ಲೇ ಇಲ್ವಾ? ಯಾಕೆ ಮನೆ ಹಾಳು ಮಾಡೋ ಕೆಲ್ಸ ಮಾಡ್ತಿದ್ಯಾ? ಈ ತರ ಬದುಕೋ ಬದಲು ಸತ್ತು ಹೋಗ್ಬೋದಲ್ವಾ? ಅಯ್ಯೋ, ನಾನೇ ಸುಡೋ ಕೆಲ್ಸ ಮಾಡ್ತಿದ್ಯಾ? ಅವಿವೇಕಿ! ಯಾಕೆ ಯಾಕೆ ಅವಳಿಗೆ ಹೊಡಿತಾ ಇದೆಯಾ? ಹೊಡೆಯೋದಲ್ಲ, ಇವಳನ್ನ ಕೊಂದು ಬಿಡ್ಬೇಕು. ಇವಳು ಮಾಡ್ತಿರೋ ಕೆಲ್ಸ ಅಂತದ್ದು. ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ, ವಿಷಯ ಏನು ಅಂತ ಮೊದ್ಲು ಹೇಳು. ಈ ರೀತಿ ಕೋಪ ಮಾಡ್ಕೊಂಡು ಸುಮ್ನೆ ಗೀತಂಗ್ ಹೊಡಿತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಏನಾಯ್ತು ಅಂತ ಮೊದ್ಲು ಹೇಳೆ. ಇವಳೇನ್ ಮಾಡಿದಾಳೆ ಅಂತ ಗೊತ್ತಾತ್ತೆ? ಇವಳು ಮಾಡಿರೋ ಕೆಲ್ಸ ಏನು ಅಂತ ಗೊತ್ತಾದ್ರೆ ಅಷ್ಟೇ ನೀವು ಅಂತ ಅಸಹ್ಯದ ಕೆಲ್ಸ ಮಾಡಿದಾಳೆ ಇವಳು. ಅಯ್ಯೋ ದೇವ್ರೆ, ಏನ್ ಮಾಡಿದಾಳೆ ಅಂತ ಹೇಳೆ. ಸುಮ್ನೆ ಕೋಪದಲ್ಲಿ ಅವಳಿಗೆ ಹೊಡಿತಾ ಇದ್ರೆ ಏನ್ ತಿಳ್ಕೋಬೇಕು ನಾನು? ಏ ಮನೆ ಹಾಳಿ, ಏನೇ ಮಾಡಿದ್ಯಾ? ನೀನಾದ್ರೂ ಬೊಗಳೆ? ಅವಳು ಹೇಳಲ್ಲ ಅತ್ತೆ, ನಾನ್ ಹೇಳ್ತೀನಿ. ಕತ್ತು ಮುಚ್ಚಿ DNA ಟೆಸ್ಟ್ ಮಾಡಿಸಿದಾಳೆ ಇವಳು. DNA ಟೆಸ್ಟಾ?
ಯಾರಿಗ್ ಟೆಸ್ಟ್ ಮಾಡಿಸಿದಾಳೆ? ಯಾವ ಕಾರಣಕ್ಕೆ? ಅನು ನನ್ ಮಗಳು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ DNA ಟೆಸ್ಟ್ ಮಾಡಿಸಿದಾಳೆ ಇವಳು. ನನ್ ತಲೆ ಕೂದ್ಲನ್ನು ಅನು ತಲೆ ಕೂದ್ಲನ್ನು ಕೊಟ್ಟು DNA ಟೆಸ್ಟ್ ಮಾಡ್ಸೋದಕ್ಕೆ ಟ್ರೈ ಮಾಡಿದಾಳೆ ಇವಳು. ಅಯ್ಯೋ ಮನೆ ಹಾಳಿ, ನಿನ್ನ ಎತ್ತು ಹೊತ್ತು ಸಾಕಿದ್ದಕ್ಕೆ ನನ್ ಮನೆನೇ ಹಾಳು ಮಾಡ್ತಿದ್ಯಲ್ವಾ? ಯಾವ ತಾಯಿಗೂ ಬೇಡ, ಯಾವ ತಾಯಿಗೂ ಬೇಡ. ಕೇಳೆ, ಯಾವ ತಾಯಿಗೂ ನಿನ್ನಂತ ಮಗಳು ಬೇಡ. ಸಾಯಿ 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 ಸಾಯಿ. ಅಲ್ಲ, ಇಷ್ಟೊತ್ತು ಕಂಡಿದ್ದು ಕನ್ಸಾ? ಅಯ್ಯೋ ದೇವ್ರೆ. ಬೆಳಕಿಗೆ ಅಂತ ದೀಪ ಹಚ್ತೀವಿ, ಆದ್ರೆ ಅದೇ ಜ್ವಾಲೆಯಾಗಿ ಮನೇನೆ ಸುಟ್ಬಿಟ್ರೆ ನಾವ್ ಹೇಗ್ ಬದುಕೋದು? ಮನೆಯವ್ರೆ ಈಗ ಮೋಸ ಮಾಡಿದ್ರೆ ಇದು ನಾನೇನ್ ಮಾಡಿದ್ದೀನಿ ಗೀತಕ್ಕಂಗೆ? ನಾನು ಅವಳನ್ನ ಎಷ್ಟು ಗೌರವದಿಂದ ನೋಡ್ತೀನಿ. ಅವಳು ಏನೇ ಅಂದ್ರೂ ಸುಮ್ಮನೆ ಇರ್ತೀನಿ. ಯಾಕೆ? ನಮ್ಮವಳು ನಮ್ಮ ಮನೆಯವಳು ಅಂತ ಅಲ್ವಾ? ಆದ್ರೆ ಗೀತಕ್ಕ ಮನೆಯೊಳಗಿದ್ಕೊಂಡೆ ನನ್ನ ಶತ್ರು ತರ ನೋಡ್ತಿದ್ದಾಳಲ್ಲ. ಟೆಸ್ಟ್ ಮಾಡಿಸೋವರೆಗೂ ಗೀತಕ್ಕ ಹೋಗಿದ್ದಾಳೆ ಅಂದ್ರೆ ಇದು ಖಂಡಿತ ಯಾರ್ದೋ ಚಿತಾಮಣೆ ಇರ್ಬೇಕು. ಮುಂದೆ ಗೀತನ ಇಟ್ಕೊಂಡಿದ್ದಾರೆ ಅಷ್ಟೆ. ಈ ಕೊಟ್ಟು ಆಡಿಸ್ತಿರೋರು ಬೇರೆ ಯಾರೋ ಅನ್ಸುತ್ತೆ. ಇದನ್ನೆಲ್ಲ ಕಟ್ ಹಾಕಿದ್ರೇನು ನನಗೊಳಗಾಲ. ನಾನು ಯಾರು ಅಂತ ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ಸಾಯೋವರೆಗೂ ಅನಗತ್ಯ ಚಿಂತೆಯಲ್ಲೇ ಬದುಕೋ ಹಾಗೆ ಮಾಡ್ಬಿಡ್ತಾರೆ. ಈಗೇನ್ ಮಾಡ್ಲಿ ನಾನು? ಏನು ಮಾಡಕ್ಕಾಗಲ್ಲ. ತುಂಬಾ ಮನ್ಸೋಸ್ಬಿಟ್ಟಿದ್ದಾಳೆ. ನನಗೆ ಈಗೀಗ ಗೊತ್ತಾಗ್ತಾ ಇದೆ. ಕೆಲವು ಸತ್ಯಗಳು ತಡವಾಗಿ ಬೆಳಕಿಗೆ ಬಂದಾಗ ಅದನ್ನ ತುಂಬಾ ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಮಾಡ್ತೀನಿ. ತಾಳ್ಮೆಯಿಂದ ನಾನಿರ್ಬೇಕು. ಇಲ್ದಿದ್ರೆ ನನಗೆ ಸಮಸ್ಯೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ಲೇಬೇಕು. ದಿನ ಇದ್ರ ಜೊತೆ ಬದುಕೋಕ್ಕಾಗೋದೇ ಇಲ್ಲ. DNA ಅಂದ್ರೆ ಅನ್ನೋ ವಿಷಯ ಇದು. ಬಿಟ್ಕೊಡೋ ಮಾತೇ ಇಲ್ಲ.